ಇಲ್ಲಿ ಸೀರಿಯಲ್ನ ಆರಂಭದಲ್ಲಿ ಮತ್ತು ಆಶಾ ಮತ್ತು ಗೌರಿ ಇಬ್ಬರು ಮಾತಾಡ್ತಾರೆ. ಆಶಾ ಮತ್ತು ಗೌರವ್ ಇಬ್ಬರು ಇಬ್ಬರ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತೆಲ್ಲ ಆಶಾ ಕೇಳಿದಾಗ, ಹಾಗೆಲ್ಲ ಏನಿಲ್ಲ ಅಂದಾಗ, ನಾನು ಎಷ್ಟೋ ಅವನು ಮಗ ಅಂತೇಳಿ ಹಚ್ಕೊಂಡಿದ್ದೆ, ಎಷ್ಟೆಲ್ಲ ನನ್ನ ಇದೆಲ್ಲ ಮಾಡಿದರು, ಇದಕ್ಕೂ ನಿಮಗೂ ಏನು ಸಂಬಂಧ ಅಂತೆಲ್ಲ ಕೇಳಿಬಿಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಮತ್ತು ಅವರು ಯಾವುದು ಮನಸ್ಸಿಗೆ ತೊಗೋಬೇಡಿ, ಅವರು ಚಿಕ್ಕ ಮಗು ಇದ್ದಂಗೆ. ಚಿಕ್ಕ ಮಗು ಅಂತಂದರೆ ಮನಸ್ಸು ಚಿಕ್ಕ ಮಗು ಇದ್ದಂಗೆ, ಆದರೆ ಅವನೇನು ಚಿಕ್ಕ ಮಗುನ ಅಂತೆಲ್ಲ ಆಶಾ ಕೇಳ್ತಲ್ಲ. ಆಶಾ ಕೇಳಿದಾಗ ಗೌರಿ ಇದ್ದು, ನಮ್ಮವ್ರ ಮೇಲೆ ಎಲ್ಲ ಅತ್ತೆ ನಾವು ಸಿಟ್ಟು ಮಾಡೋದು, ಬೇರೆಯವ್ರ ಮೇಲೆಲ್ಲ ಸಿಟ್ಟು ಮಾಡೋಕ್ಕಾಗಲ್ಲಲ್ಲ ಅಂತೆಲ್ಲ ಗೌರಿ ಹೇಳ್ತಿರ್ತಾಳೆ. ಆಯ್ತಮ್ಮ, ನೀನು ಹೇಳಿದ್ದು ನಿಜಾನೇ, ಆದರೂ ನಾನು ಮನುಷ್ಯನ ಮನಸ್ಸಿಂದು ಅಂದರೆ ಮನುಷ್ಯನ ಮನಸ್ಸಲ್ಲಿರೋದೇ ಬರುತ್ತಲ್ಲ ಅಂತೆಲ್ಲ ಹೇಳ್ತಾಳೆ. ಚಿಕ್ಕತ್ತೆ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಶಾ ಅಲ್ಲಿ ನಿಂದ್ರಲ್ಲ. ಆಶಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಶಾ ಅಲ್ಲಿಂದ ಹೋದಾಗ ಇಲ್ಲಿ ಗೌರಿ ಪೂಜೆಗೆ ರೆಡಿ ಮಾಡಿದ ಗಣೇಶನ ಪೂಜೆ ಮನೆಯಲ್ಲಿ ಪೂಜೆ ಸಾಂಗ್ ಬರುತ್ತೆ, ಗಣಪತಿ ಅಂಥೇಳಿ ಒಂದು ಸಾಂಗ್ ಬರುತ್ತೆ. ಬಟ್ ನಂಗೆ ಸಾಂಗ್ ಅಷ್ಟು ಚೆನ್ನಾಗಿ ಗಣಪತಿ ಅಂತ ಗುಣಪತಿ ಅಂತೆಲ್ಲ ಒಂದು ಸಾಂಗ್ ಬರುತ್ತೆ. ನೀನೇ ಗತೀಶ್, ನಾನು ಆಲಿಸು ಸಂಕಷ್ಟವನ್ನು ಅಂತ, ಆಲಿಸು ಸಂಕಷ್ಟವನ್ನು, ತೀರಿಸು ಸಂಕಷ್ಟವನ್ನು ಅಂತ ಸಾಂಗ್ ಹಾಡು. ನಾನು ಇದೇ ಟೈಮ್ ಒಳಗೆ ವಿವೇಕು ಫೋನ್ ಕಾಲಲ್ಲಿ ಇರ್ತಾನೆ. ಈ ವಾಯ್ಸ್ ನಾನೆಲ್ಲೋ ಕೇಳಿದ್ದೀನಲ್ಲ ಅಂಥೇಳಿ ಮತ್ತು ಆಮೇಲೆ ಸರಿತಾಗೂ ಎಚ್ಚರ ಆಗುತ್ತೆ. ಸರಿತಾಗ ಅದೇ ಸಾಂಗೇ ಪ್ಲೇ ಆಗ್ತದೆ. ನಾವು ಈ ವಾಯ್ಸ್ ಎಲ್ಲೋ ಕೇಳಿದ್ನಲ್ಲ ಅಂತ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾನೆ. ಅವಳೆಲ್ಲೋ ಇದು ಮದುವೆಗಿಂತ ಮುಂಚೆ ಮಾತಾಡಿರೋದೆಲ್ಲ ಕೇಳಿಸಿರುತ್ತೆ. ಮದುವೆಗೂ ಮುಂಚೆ ಮಾತಾಡೋದೆಲ್ಲ ಅದೇ ಟೈಮಿಗೆ ಸರಿತಾನು ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಸರಿತಾನು ಹುಷಾರಿರಲ್ಲ. ಸರಿತಾನು ಇಳಿದು ಬರ್ತಾಳೆ. ನೆಕ್ಸ್ಟ್ ಅನನ್ಯ ಬಂದು, ಅಮ್ಮ ಯಾರು ಆಡ್ತಾ ಇರೋದು ಅನ್ನೋದಕ್ಕಿಂತ ಯಾರು ಕೇಳಿ ಯಾರು ಡಿಸ್ಟರ್ಬೆನ್ಸ್ ಆಗ್ತಾರ, ಯಾರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಕೇಳೋದು ಕ್ಯೂರಿಯಾಸಿಟಿ ಇದೆ ಅಂಥೇಳಿ ಅನನ್ಯ ಅವರಮ್ಮನೂ ಬಂದುಬಿಡ್ತಾರೆ. ಈ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಿರ್ತಾನೆ. ನಾವು ಅಲ್ಲಿದ್ದ ಪೂಜೆ ಸಮಯೊಳಗೆ ಅಜ್ಜಿ ಎಲ್ಲರೂ ಇರ್ತಾರೆ ಮನೆಯಲ್ಲಿ. ಎಲ್ಲರೂ ಪೂಜೆ ಮಂಗಳಾರತಿ ಮಾಡ್ತಿರ್ಬೇಕಾದ್ರೆ ಬರ್ರಿ ನೋಡೋಣ ಸಾಂಗ್ ಅಲ್ಲಿ ಒಬ್ಬೊಬ್ಬರೇ ಬರ್ತಾರೆ. ಸರಿತಾ ಬರ್ತಾಳೆ. ಸರಿತಾ ಬಂದಾದಮೇಲೆ ನೆಕ್ಸ್ಟ್ ಅಜ್ಜಿ ಬರ್ತಾರೆ. ಸರಿತಾ ಮತ್ತು ವಿವೇಕ್ ಎಲ್ಲರೂ ಬರ್ತಾರೆ. ಇದೊಂದನ್ನೇ ಅಸ್ತ್ರವಾಗಿ ಇಟ್ಕೊಂಡು ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕೆಲ್ಲ ಬರಬೇಡ ಅಂತೆಲ್ಲ ಹೇಳ್ತಾಳೆ. ಅಯ್ಯೋ ಅಂದರೆ ಇವ್ರ ಮಧ್ಯದಲ್ಲಿ ಸ್ವಲ್ಪ ಜಗಳ ಎಲ್ಲ ಆಗ್ತಾ ಇರ್ತೈತೆ. ಗೌರಿಗೆ ಸಪೋರ್ಟ್ ಮಾಡ್ತೀಯ ಅಂಥೇಳಿ ಸರಿತಾ ಮೇಲೆ ಅವ್ರ ಅತ್ತೆ ಹತ್ರ ಜಗಳ ಆಡ್ತಾಳೆ ಸರಿತಾ. ಪೂಜೆಗೆಲ್ಲ ಕೊಡ್ತೀರಿ, ಅದು ಅಡುಗೆ ಮನೆಗೆಲ್ಲ ಪ್ರವೇಶ ಇದೆ, ನಮ್ಮ ಮಗನ ರೂಮ್ ಒಳಗೆಲ್ಲ ಪ್ರವೇಶ ಇದೆ, ಎಲ್ಲ ನೀವು ಸದರ ಕೊಟ್ಟಿರಿ, ಇಲ್ಲಿ ನಾನು ಪೂಜೆ ಮಾಡಬೇಕಾಗಿರುತ್ತೆ, ನನ್ನ ಬಿಡಿಸಿ ನೀವು ಯಾರಿಗೋ ಇನ್ನೊಬ್ರಿಗೆ ಪ್ರಯಾರಿಟಿ ಎಲ್ಲ ಕೊಡ್ತೀರ ಅಂತೇಳಿ ಅಜ್ಜಿ ಹತ್ರ ಜಗಳ ಆಡ್ತಾರೆ. ಸರಿತಾ ಸುಮ್ಮನೆ ಇರು ಸಾಕು ಅಂತೇಳಿ, ಈ ಮನೇಲಿ ಯಾರ ಹಣೆ ಬಾರ ಏನಿಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಸರಿತಾ ಎಲ್ಲ ಜಗಳ ಆಡ್ತಾಯಿರ್ತಾರೆ. ಅಲ್ಲಿ ವಿವೇಕ್ ಮಾತ್ರ ಏನೋ ಮಾತಾಡೋಲ್ಲ, ಸುಮ್ಮನೆ ಒಂದ್ಸಲ ಗೌರಿನ ನೋಡ್ತಾನೆ, ಒಂದ್ಸಲ ಅವ್ರ ಮಮ್ಮಿನೆಲ್ಲ ನೋಡ್ತಾಯಿರ್ತಾನೆ. ಯಾರು ಏನೇನು ಮಾತಾಡ್ತಾರೆ ಅದೆಲ್ಲ ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ. ಬಟ್ ಏನೋ ಯಾರ ಹತ್ರನೂ ಜಗಳ ಯಾರ ಪರವಾಗಿನೂ ನಿಂದ್ರಲ್ಲ. ಅತ್ತೆ ಇಷ್ಟ ಬಂದವರೆಲ್ಲ ಪೂಜೆ ಮಾಡಿದ್ರೆ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ನೀವು ಹೆಂಗೆ ಅಂದ್ಕೊಂಡ್ರಿ ಅಂತ ಅಜ್ಜಿ ಹತ್ರ ಜಗಳ ಆಡ್ತಾ ಇರ್ತಾಳೆ. ಈ ಹುಡುಗಿಗೆ ಎಷ್ಟೊಂದು ಧೈರ್ಯ ಎಲ್ಲಿಂದ ಬಂತು, ಇವಳು ಹಿಂದೆ ನಿಂತು ಆಡಿಸ್ತಾ ಇರೋದು ಯಾರು? ಸರಿತಾ ಅಜ್ಜಿ ಬೈತಾರೆ. ಅಷ್ಟೊಂದು ದೊಡ್ಡ ಮಾತುಗಳೆಲ್ಲ ಯಾಕೆ, ಈ ಪೂಜೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನೇ ಅವಳಿಗೆ ಹೇಳಿದೆ ಅಂತ ಹೇಳಿದೆ. ಇಷ್ಟಕ್ಕೆ ಇಷ್ಟೊಂದು ರಾದ್ದಾಂತ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸರಿತಾ ಅತ್ತೆ, ಇಷ್ಟು ವರ್ಷದಲ್ಲಿ ನಾನು ನಿಮ್ಮ ಅತ್ತನ ಯಾವತ್ತನ ಮೀರಿದ್ನ? ನಿಮ್ಮ ಸೊಸೆಯಾಗಿ ನೀವು ನನ್ನ ಮಾತನ್ನು ನನ್ನ ನಿರ್ಧಾರವನ್ನು ನೀವು ಗೌರವಿಸಿಲ್ಲ ಅಂದರೆ ಹೆಂಗಂತ, ನೀವೇ ನನ್ನ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಈ ಮನೆಗೆ ಬಂದಿರೋ ಇಂಥ ಹುಳುಗಳು ನನಗೆ ಹೆಂಗೆ ಮರ್ಯಾದೆ ಕೊಡ್ತಾವೆ ಅಂತೆಲ್ಲ ಹೇಳ್ತಾವೆ. ಸರಿತಾ ನೀನು ಅತಿಯಾಗಿ ಮಾತಾಡ್ತಾಯಿದ್ದೆ. ಅತ್ತೆ ನಾನು ಅತಿಯಾಗಿ ಮಾತಾಡ್ತಾ ಇಲ್ಲ. ಈ ಹುಡುಗಿನ ನನ್ನ ಮಗನ ಹೆಂಡತಿ ಅಂತ ನಾನು ಇನ್ನೂ ಒಪ್ಪತ್ಕೊಂಡಿಲ್ಲ. ಈ ಹುಡುಗಿ ಮತ್ತು ನನ್ನ ಮಗನ ರೂಮಲ್ಲಿ ಕಳಿಸಿದ್ದೆ, ಮತ್ತು ಅಡುಗೆ ಮನೆಯಲ್ಲೆಲ್ಲ
ಪೂಜೆ ಎಲ್ಲ ಈ ಮನೆ ಸದಸ್ಯಳಂತ ನಾನು ಒಪ್ಕೊಳಕ್ಕೆ ಮುಂಚೆ ಅಡುಗೆ ಮನೆಯಲ್ಲೆಲ್ಲ ಕಳಿಸಿದ್ದೀರಿ ಅಂತೆಲ್ಲ ಹೇಳ್ತಾರೆ. ಈ ಮನೆ ಸೊಸೆಯ ಯೋಗ್ಯತೆ ಕೂಡ ನಾನು ಪೂಜೆ ಮಾಡೋ ಜಾಗದಲ್ಲಿ ಕೊಟ್ಟಿರೋ ಏನು ಯೋಗ್ಯತೆ ಅಂತ ಇದೆ ಅಂತ ಇವಳಿಗೆ ಪೂಜೆ ಮಾಡೋಕ್ಕೆ ಇದೆಲ್ಲ ಜವಾಬ್ದಾರಿ ಕೊಟ್ಟಿರಿ ಅಂತ. ಆವಾಗ ಅಜ್ಜ ಇದು ಫೋನ್ ಮಾಡಿ, ನೋಡಮ್ಮ ಸರಿತಾ, ನೀನು ಈ ಮನೆಗೆ ಬಂದಾಗ ಶಾರದಾ ನಿನಗೆ ಇದೆಲ್ಲ ಅನುಕೂಲ ಮಾಡಿ ಕೊಟ್ಟಿದ್ದಲ್ಲ. ನೋಡು ಮಾವ, ನಾನು ಕಿತ್ಕೊಂಡಿಲ್ಲ, ಅದು ಅತ್ತೆ ಆಗಿ ನನಗೆ ಕೊಟ್ಟಿರೋ ಜವಾಬ್ದಾರಿ. ಇಲ್ಲಿ ಬೇರೆ ಯಾರು ನನ್ನ ಕಿತ್ಕೊತಾರ ಅಂತ ಇಲ್ಲಿ ಆಶಾ ಬಂದು ಇವ್ರ ಪರವಾಗಿ ಮಾತಾಡ್ತಲ್ಲ. ಆಶಾ ಬಂದು ಅವ್ನು ನಿಮ್ಮ ಮಗ ತಾಳಿ ಕಟ್ಟಿದ್ದಾನ ಅಂದಮೇಲೆ ನೀವು ಸೊಸೆ ಅಂತ ಯಾಕೆ ಅನ್ಕನಲ್ಲ, ಪ್ರಪಂಚಕ್ಕೆ ಮಾತ್ರನ ಅವಳು ಸೊಸೆ ಅಂತ ನೋಡಕ್ಕ. ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟಾಳು, ಈ ಮನೆ ಸದಸ್ಯ ಅಂತ ನೀವು ಯಾಕೆ ಒಪ್ತಾ ಇಲ್ಲ ಅಂತೆಲ್ಲ ಆಶಾ ಮಾತಾಡ್ತಾಳೆ ಅವ್ರ ಅಕ್ಕನ ಎದುರಿಗೆ. ಮನೇಲಿದ್ದಾಳೆ. ನಿಮ್ಮ ಮಗನ ಕಡೆಯಿಂದ ಒಂದಷ್ಟು ಷರತ್ತು, ಅಮ್ಮನ ಕಡೆಯಿಂದ ಒಂದಿಷ್ಟು ಷರತ್ತುಗಳು ಅಂತೆಲ್ಲ ಆಶಾ ಬೈತಿರ್ತಾಳೆ. ಜಗತ್ತಿನ ಮುಂದೆ ಮಾತ್ರ ಇವಳು ಈ ಮನೆಗೆ ಸೊಸೆಯಾಗಿ ಕಾಣಿಸ್ತಾಳೆ, ಈ ಮನೆ ಸದಸ್ಯ ಅಂತ ಯಾವ ಒಪ್ಕೊಳಕ್ಕೆ ರೆಡಿ ಇಲ್ಲ ಅಂತೆಲ್ಲ ಆಶಾ ಬೈತಿರ್ತಾಳೆ. ಸ್ವಲ್ಪ ಆಶಾಗೂ ಮತ್ತು ಸರಿತಾಗೂ ಇಬ್ಬರ ಮಧ್ಯದಲ್ಲಿ ಸ್ವಲ್ಪ ಜಗಳ ಎಲ್ಲ ಆಗುತ್ತೆ. ಯಾರೇನು ಹೇಳಿದರೂ ಸರಿತಾ ಕೇಳೋಕ್ಕೆ ರೆಡಿ ಇರಲ್ಲ. ಗೌರಿ ಬಂದಿದ್ದಾಳೆ, ಮನೇಲಿದ್ದಾಳೆ. ಇವ್ರ ಕಂಡೀಷನ್ಸ್ನೇ ಫಾಲೋ ಮಾಡೋಕ್ಕೆ ಬಂದಿದ್ದಾಳ ಅಂತೆಲ್ಲ ಹೇಳ್ತಿರ್ತಾಳೆ. ಅಲ್ಲ ಅಕ್ಕ, ನೀವು ಈ ಮನೆ ಸೊಸೆ ಅಂತ ಒಪ್ಕೊಳಕ್ಕೆ ಯಾಕೆ ಹಠ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ನಿಮ್ಗೆ ಬೇಕಾಗಿರೋ ವಿಚಾರದಲ್ಲಿ ಯಾಕೆ ಮೂಗು ತೂರಿಸ್ತೀರಿ ಅಂತೆಲ್ಲ. ನಿಮ್ಮ ಮಗನ ನಾಟಕನೂ ಗೊತ್ತು, ನಿಮ್ದು ಇದನ್ನು ಗೊತ್ತಾ ಅಂತೇಳಿ ಆಶಾ ಕೈ ಮುಗಿತಾಳೆ. ಪ್ರಪಂಚ ಕಣ್ಣಿಗೆ ಮಾತ್ರ ಈ ಮನೆಗೆ ಸೊಸೆ, ಈ ಮನೆಗೆ ಇವಳೇನು ಅಂತೆಲ್ಲ ಕೇಳ್ತಾಳೆ. ಕೆಲಸದವಳ ಏನೇನು ಅಂತೆಲ್ಲ ಸರಿ ಆಶಾ ಕೇಳ್ದ. ಅವಾಗ ಎಲ್ಲರೂ ಸುಮ್ಮನೆ ಇರ್ತಾರೆ. ಅಥವಾ ಈ ಮನೆಗೆ ಬಂದಿರೋ ಗೆಸ್ಟ್ ಅಥವಾ ನೆಂಟ್ರ ಅಂತೆಲ್ಲ ಕೇಳ್ತಾಳೆ. ಇಲ್ಲ ನಿಮ್ಮ ಕಂಡೀಷನ್ ಮೇಲೆ ಇರೋಳ ಅಂತೆಲ್ಲ ಇದೇ ಟೈಮಿಗೆ ಇವಳು ಪ್ರತಿಯೊಬ್ಬರಿಗೂ ಆರತಿ ಎಲ್ಲ ಕೊಡ್ತಾಳೆ. ಅಜ್ಜಾಗೆ, ಅಜ್ಜಿಗೆ ಮತ್ತು ಎಲ್ಲರೂ ಆರತಿಗೂ ಒಬ್ಬೊಬ್ಬರಿಗೆ ಕೊಡ್ತಾಳೆ. ಸರಿತಾಗೂ ತೊಗೊಳಕ್ಕೆ ಇಷ್ಟ ಇರಲ್ಲ. ಅತ್ತೆ ಇದು ಸುಡೋ ಬೆಂಕಿ ಎಲ್ಲ, ಬೆಳಗೋ ಜ್ಯೋತಿ, ತೊಗೊಳ್ಳಿ ಆರತಿ ಅಂತ ಹೇಳಿದಾಗ ಆವಾಗ ಅಜ್ಜ ಇದ್ದು ತೊಗೊಳಮ್ಮ ಆರತಿ ಅಂತೆಲ್ಲ ಹೇಳಿದಾಗ ಆರತಿ ಎಲ್ಲ ತೊಗೊತಾಳೆ. ಆರತಿ ಎಲ್ಲ ತೊಗೊಂಡು ಆಮೇಲೆ ವಿವೇಕ್ ಹತ್ರ ಹೋಗ್ತಾಳೆ. ವಿವೇಕ್ನು ಆರತಿ ತೊಗೊತಾನೆ. ಈ ಎಪಿಸೋಡ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಇದೇ ಎಪಿಸೋಡ್ ನೆಕ್ಸ್ಟ್ ಸೀನ್ ಒಳಗೆ ಟಿಫಿನ್ ಮಾಡ್ಬೇಕಂತೇಳಿ ಕುಂತಿರ್ತಾರೆ. ಟಿಫಿನ್ ಮಾಡ್ಬೇಕಂತೇಳಿ ಡೈನಿಂಗ್ ಟೇಬಲ್ ಹತ್ರ ಬಂದು ವಿವೇಕ್ನು ಡೈನಿಂಗ್ ಟೇಬಲ್ ಹತ್ರ ಬಂದು ವಾಪಸ್ ಹೋಗ್ತಾರೆ. ಮತ್ತು ಆಶಾ ಕೋಪ ಮಾಡ್ಕೊತಾಳೆ. ಚೆನ್ನಾಗಿದೆ ಈ ಎಪಿಸೋಡ್ನು. ಆಶಾ ಒಬ್ರಿಗೆ ಇಷ್ಟ ಆಗಿದ್ರೆ ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ ನೋಡಮ್ಮ. ಅಜ್ಜನೂ ಅಜ್ಜಿ ಎಲ್ಲರೂ ಕುಂತಿರ್ತಾರೆ ಡೈನಿಂಗ್ ಟೇಬಲ್ ಹತ್ರ. ನೋಡು ಸರಿತಾ, ಇಲ್ಲಿ ಕೂಡಮ್ಮ, ಈಗ ಹೇಗಿದೆಯಾ ಅಂದರೆ ಆರಾಮಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಅದೇ ಟೈಮಿಗೆ ವಿವೇಕು ಊಟಕ್ಕಂತ ಬಂದು ಟಿಫಿನ್ಗಂತ ಬಂದು ಕೂಡಲ್ಲ. ಆವಾಗ ಅಜ್ಜಿ ಇದ್ದು ಮತ್ತು ಆಶಾ ಇದ್ದು ಕೂಡು ಅಂತೇಳಿ ಬಲವಂತ ಮಾಡಿ ಊಟ ಬಡಿಸು ಅಂತ ಹೇಳಿದೆ. ಊಟ ಬಡಿಸು ಅನ್ನೋ ಟೈಮ್ ಒಳಗೆ ಇಲ್ಲಿ ಅನನ್ಯಾಗೆ ಅವರಮ್ಮ ಕೇಳ್ತಾರೆ, ಊಟ ಹೇಗೆ, ನೀನು ಏನು ಮಾಡಿದ್ಯಾ ಅಂತೆಲ್ಲ ಕೇಳಿದಾಗ ಅಮ್ಮ ಅಡುಗೆ ಮಾಡೋದು ತುಂಬ ಕಷ್ಟ, ಆದರೆ ಮಾಡಿರೋ ಅಡುಗೆನ ಹಾಳು ಮಾಡೋದು ತುಂಬ ಸುಲಭ ಅಂತೆಲ್ಲ ಹೇಳಿ ಅವಳು ಅಡುಗೆ ಮಾಡಿಟ್ಟಿರೋದ್ರಲ್ಲಿ ಒಂದಿಷ್ಟು ಉಪ್ಪು ಎಲ್ಲ ಹಾಕಿರ್ತಾಳೆ. ಅದೆಲ್ಲ ಉಪ್ಪೆಲ್ಲ ಹಾಕಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ. ಅದು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತಾಳೆ. ಇಲ್ಲಿ ಯಾರಿಗೂ ಗೊತ್ತಿರಲಾರ್ದಂಗೆ ಮಿಕ್ಸ್ ಮಾಡಿಟ್ಟಿರ್ತಾಳಲ್ಲ. ಈಗ ಒಬ್ಬೊಬ್ಬರೇ ಟಿಫಿನ್ ಎಲ್ಲರಿಗೂ ಸರ್ವ್ ಮಾಡ್ತಾಳಲ್ಲ. ಗೌರಿ ಸರ್ವ್ ಮಾಡಿದ ಮೇಲೆ ಎಲ್ಲರೂ ಊಟ ಟೇಸ್ಟ್ ಮಾಡಿ ಉಪ್ಪು ಸರಿ ಇಲ್ಲ, ತುಂಬ ಸಾಲ್ಟಿ ಆಗಿದೆ, ಹಾಗಿದೆ ಹಿಂಗಿದೆ ಅಂತ ವಿವೇಕ್ನು ಬೈತಾನೆ. ನೆಕ್ಸ್ಟ್ ಅನನ್ಯ ಅವರಮ್ಮನೂ ಬೈತಾಳೆ. ಮತ್ತು ಆಮೇಲೆ ಆಶಾನು, ಏನಮ್ಮ ಆಡ್ಕೊಳೋರಿಗೆ ಇನ್ನಿಷ್ಟು ಸವಲತ್ತು ಮಾಡಿ ಕೊಟ್ಟಿಯಲ್ಲ, ನೀನು ಇನ್ನಿಷ್ಟು ಆಡ್ಕೊಳಂಗೆ ಮಾಡಿಯಲ್ಲ, ನೋಡ್ಕೊಂಡು ಹಾಕೋಬೇಕಾಗಿಲ್ಲ ಅಂತೆಲ್ಲ ಆಶಾ ಬೈತಾಳೆ. ಅದೇ ಟೈಮಿಗೆ ಅಜ್ಜಿ ನಿಮ್ಮ ಆಮೇಲೆ ಅನನ್ಯ ಅವರಮ್ಮನೂ ಬೈದಿರ್ತಾಳೆ. ಅನನ್ಯನೂ ಬೈತಾಳೆ, ಅವರಮ್ಮನೂ ಬೈತಾಳೆ. ಆಮೇಲೆ ಇವರೆಲ್ಲ ನಾನು ಮದುವೆ ಮಾಡಿಸಿದ್ದೀನಿ ಅನ್ನೋ ಕೃತಜ್ಞತೆಯೂ ಇಲ್ಲದ ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀಯಾ, ನನ್ನದು ಕೋಪ ದ್ವೇಷ ಇನ್ನು ಇಷ್ಟು ಜಲ್ದಿ ಮುಗಿಯಲ್ಲ ಅಂಥೇಳಿ
ಅನನ್ಯ ಅವರಮ್ಮ ಹೇಳ್ತಿರ್ತಾಳೆ. ಸರಿ ಎಲ್ಲರೂ ಪ್ರತಿಯೊಬ್ಬರು ಬೈತಾರೆ. ಅಂದರೆ ನಿನ್ಗೆ ಇನ್ನೊಂದು ಸಲ ಅಡುಗೆ ಮಾಡು ಅಂತ ನಾವು ಹೇಳಬಾರ್ದು ಅನ್ನೋ ಲೆಕ್ಕಕ್ಕೆ ಮಾಡ್ತೀಯಾ? ಅಜ್ಜಿ ನಿನಗೆ ಫ್ರೀಡಮ್ ಕೊಟ್ಟು ತಪ್ಪು ಮಾಡಿದರು ಅಂತ ಮತ್ತು ಅನನ್ಯ ಅವರಮ್ಮ ಇದು ನಿಂಗೆ ಇನ್ನೊಂದು ಸಲ ಅಡುಗೆ ಮಾಡು ಅಂತ ಹೇಳಬಾರ್ದು ಅನ್ನೋ ರೀತಿ ಮಾಡ್ತೀಯಾ ಅಂತಂತು. ಅವಾಗ ವಿವೇಕ್ ಇದ್ದು ಸಾಲ್ಟಿ ಇದೆ ಅಂಥೇಳಿ ವಾಪಸ್ ಹೋಗ್ಬಿಡ್ತಾನೆ. ಎಷ್ಟು ಉಪ್ಪು ಹಾಕಬೇಕು ಅನ್ನೋ ಪರಿಜ್ಞಾನವೂ ಇಲ್ಲಲ್ಲ ಅಂಥೇಳಿ ಬೈದು ಕೈ ತೊಳ್ಕೊಂಡು ಹೋಗ್ಬಿಡ್ತಾನೆ. ಸರಿತಾನು ತುಂಬ ಬೈತಾಳೆ. ನೋಡು ನನ್ನ ಮಗ ಹೊರಗಡೆ ಎಲ್ಲೂ ತಿನ್ನಲ್ಲ ಏನಿಲ್ಲ, ನಿನ್ನಿಂದ ನಮ್ಮ ಮಗ ಉಪವಾಸ ಆದ, ಇರೋ ಒಂದು 5 to 10 ಮಿನಿಟ್ಸಲ್ಲಿ ಏನಾದರೂ ಮಾಡಿಕೊಡ್ತೀನಿ ಅಂತ ಅವ್ನು ಕಿವ್ಯಾಗ ಹಾಕ್ಕೊನಲ್ಲ ಹಾಗೆ ಹೋಗ್ಬಿಡ್ತಾನೆ. ಹೋಗ್ತಿರ್ಬೇಕಾದ್ರೆ ಈ ಕಡೆ ಇದ್ದು ಗೌರಿ ಅವ್ರ ತಾಯಿ ಮನೇಲಿ ಗೌರಿ ಅವ್ರ ತಂಗಿಗೆ ತಾಯಿ ಟಿಫಿನ್ ಎಲ್ಲ ಮಾಡಿ ಕೊಟ್ಟಿರ್ತಾಳೆ. ಟಿಫಿನ್ ಎಲ್ಲ ಮಾಡಿ ಕೊಟ್ಟಾಗ ಆದರೆ ಗೌರಿ ಅವ್ರ ತಂಗಿನ ಹುಡುಕ್ತಾ ಇರ್ತಾರೆ, ಬಂದಿಲ್ಲಲ್ಲ ಅಂತೆಲ್ಲ ಹೇಳಿ. ಅವಳು ಮನೇಲಿ ಇದ್ದಾಳ ಅಂತ, ನೋಡಮ್ಮ ಇನ್ನೂ ಎದ್ದೇ ಇಲ್ಲ ಅಕ್ಕ ಅಂತೆಲ್ಲ ಬೈತಿರ್ತಾಳೆ. ಸರಿ ನೋಡೋಣ ಬಾಯ್, ಅದು ಎಷ್ಟು ಜಲ್ದಿ ಎದ್ದಾಳಲ್ಲ ಅವಳು ಅಂತೆಲ್ಲ ನೋಡೋಣ ಏನಾಯಿತು ಏನಿಲ್ಲ ಅಂತೆಲ್ಲ ನೋಡಿದಾಗ ಅವಳು ಎಬ್ಬಿಸ್ಬೇಕು ಅಂತ ಹೋದಾಗ ಎಷ್ಟು ಪೆಟ್ಟು ಕೊಟ್ಟು ಎಬ್ಬಿಸ್ತೀನಿ ಅಂತ ನೋಡಿದಾಗ ಖಾರ ದೋಸೆ ಕಾಯಿ ಚಟ್ನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅವನು ಎಲ್ಲೋ ಹೋಗೋಣ ಬಾ ಅಂತೆಲ್ಲ ಹೇಳ್ತಾನೆ, ಬರಲ್ಲ ಅಂತೆಲ್ಲ ಕೈ ಹಿಡಿದು ಬಿಡ್ತಾ. ಕೈ ಹಿಡಿದು ಹೇಳಿದಾಗ ಯಾಕೆ ಎಲ್ಲಿಗೆ ಅಂತ ಕೇಳೋಂಗಿಲ್ಲ. ಎಲ್ಲಿಗೆ ಬರೋವ್ರಿಗೂ ಮೇಡಮ್ ಅವ್ರು ಬರಲ್ವಾ, ನೀವೇನು ಎಮ್ಮೆನ ಹಸುನ ಅಂತೇಳಿ ರಸ್ತೆಯಲ್ಲಿ ನಿಂತು ಗಾಳಿ ಬಂದರೆ ಹೋಗಂಗಿದೆಯಾ, ಬಾ ನೀನು ಗಟ್ಟಿಯಾಗಿ ನಿಂತುಬಿಟ್ರೆ ನಾನು ಬರೋಂಗಿಲ್ಲ. ಅದೇ ಟೈಮಿಗೆ ಪೊಲೀಸವರಲ್ಲಿ ನಿಂತಿರ್ತಾರೆ, ಪೊಲೀಸ್ ಜೀಪು. ಅವ್ರು ಬಂದು ಹಲೋ ಮಿಸ್ಟರ್ ಅಂತಿಲ್ಲ, ಏನದು ಟೈಮ್ ಆಯಿತು ಬೇಗ ಬಾ ಅಂತೆಲ್ಲ ಹೇಳ್ತಾನೆ. ಕೈ ಬಿಡು ಹುಡುಗಿದು ಅಂತೆಲ್ಲ ಪೊಲೀಸ್ ನೋಡಿ ಸರ್ ನನ್ನ ಕೈಯೆಲ್ಲ ಎಷ್ಟು ಕೆಂಪಗಾಗಿದೆ ಅಂಥೇಳಿ ಗೌರಿ ಹೇಳಿದಾಗ ವಿವೇಕ್ ಗೌರಿನೇ ನೋಡ್ತಾರೆ. ಅಲ್ಲಿ ಪೊಲೀಸವರು ನೆಕ್ಸ್ಟ್